ನಮಗೆ ಇವತ್ತು ಅಣ್ಣವರ ಒಂದು ಹುಟ್ಟುಹಬ್ಬ ಆಚರಣೆ ಇದೆ, ಅದು ಸಂತೋಷ ನಮಗೆ. ಆದರೆ ಎಲ್ಲ ಒಂದು ಕಡೆ ನಮ್ಗೆ ದುಃಖ ಏನಕ್ಕಾಗುತ್ತೆ ಅಂತಂದರೆ, ಇವತ್ತು ನಾವೆಲ್ಲ ನಮ್ಮ ಇಂಡಿಯಾದಲ್ಲಾಗಿರ್ಬೋದು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕಾಗಿರೋದು ಏನು ವಿಚಾರ ಅಂತಂದರೆ, ಈಗ ರಾಜಕಾರಣಿಗಳು ಏನು ಮಾಡ್ತಾಯಿದ್ದಾರೆ ಅಂದರೆ ಇವ್ರಿಗೆ ತಂದಿಕ್ತಾರೆ. ಅಂದರೆ ಏನಂದರೆ ಅವ್ನು ಹಿಂದೂ, ಇವ್ನು ಮುಸ್ಲಿಮು, ಅವ್ನು ಕ್ರೈಸ್ತ, ಅವ್ನು ಕುರುಬ, ಅವ್ನು ಗೊಲ್ಲ, ಅವ್ನು ಮಾದಿಗ, ಅವ್ನು ದೇವಾಂಗ, ಅವನು ಲಿಂಗಾಯತರು, ಅವ್ನು ಬ್ರಾಹ್ಮಣರು ಅನ್ನೋದನ್ನ ನಮಗೆ ತಂದಿಕ್ತಾ ಇದ್ದಾರೆ. ಆ್ಯಕ್ಚುಲಿ ನಾವು ಹಿಂದೂಗಳು ಇದನ್ನು ಅರ್ಥ ಮಾಡ್ಕೋಬೇಕು. ಯಾವುದೇ ಪಕ್ಷಕ್ಕೋಸ್ಕರ ಆಗಲಿ, ಯಾವುದೇ ವ್ಯಕ್ತಿಗೋಸ್ಕರ ನಾವು ದುಡಿಬಾರ್ದು. ನಮ್ಮ ಸನಾತನ ಧರ್ಮಕ್ಕೆ ನಾವು ದುಡಿಬೇಕು, ನಾವು ಬದ್ಧವಾಗಿರಬೇಕು. ಆಗಿತ್ತು ಒಂದು ಕಾಲ. ನೀವು ಯಾರಪ್ಪ ಅಂದರೆ ನಾವೆಲ್ಲ ಭಾರತೀಯರು ಅನ್ನೋರು. ಇವತ್ತೆಲ್ಲ ಅಳಿಸೋಗಿ ನಾವು ಇಂಡಿಯನ್ಸ್ ಅಂತೀವಿ. ಇಂಡಿಯಾ ಅನ್ನೋದು ಬ್ರಿಟಿಷ್ನವ್ರು ಬಿಟ್ಟೋಗಿರೋ ಪದ, ಅದು ಬೇವರ್ಸಿ ಪದ. ನಮಗೆ ಗೊತ್ತಿರೋದು ಭಾರತ ಖಂಡ. ಆ ಭಾರತ ಖಂಡನ ತಗೊಂಡು ನಾವು ಭಾರತ ಮಾಡಿದ್ದೀವಿ. ಆ ಭಾರತನ ನಾವೊಂದು ತಾಯಿಗೆ ಹೋಲಿಸ್ತೀವಿ. ಯಾರೋ ನಾವು ಇಂಡಿಯನ್ಸು, ನಾವು ಭಾರತೀಯರು. ಇಂಡಿಯನ್ಸ್ ಅನ್ನೋ ಪದ ಬಿಟ್ಬಿಟ್ಟು ಭಾರತೀಯರನ್ನು ತೊಗೊಂಡ್ರೆ ನಮ್ಮ ಸಂಸ್ಕೃತಿ, ನಮ್ಮ ಸಂಪ್ರದಾಯ ಏನಿತ್ತು ಅಂದರೆ ಹಿಂಗೆ ಕೈ ಕೊಟ್ಟು ಶೇಕ್ ಹ್ಯಾಂಡ್ ಇರಲಿಲ್ಲ, ಎಲ್ರಿಗೂ ನಮಸ್ತೆ ಮಾಡ್ತಾಯಿದ್ವು. ಅದನ್ನೆಲ್ಲ ಮರ್ತೋಗಿದ್ದೀವಿ. ದಯವಿಟ್ಟು ಪ್ರತಿಯೊಬ್ಬರು ಏನು ನಮ್ಮ ಪುರಾತನದಲ್ಲಿ ಏನು ಹಿರಿಯರೆಲ್ಲ ನಮ್ಗೆ ಹೇಳ್ಕೊಟ್ಟಿದ್ರು, ನಮ್ಮ ದೇಶ, ನಮ್ಮ ಭಾಷೆ, ನಾವು ಯಾವ ರೀತಿ ಬದುಕಬೇಕು, ಯಾವ ರೀತಿ ಬೆಳಿಬೇಕು ಅನ್ನೋದಕ್ಕೋಸ್ಕರ ಮುಂಚೆ ಇತ್ತು. ಅವಾಗೆಲ್ಲ ಈ ಥರ ಯುದ್ಧಗಳು ಇನ್ನೊಂದು ಮತ್ತೊಂದು ಇರ್ತಾ ಇರಲಿಲ್ಲ. ಯಾಕೆ ಇವಾಗೆಲ್ಲ ವಿಷ ಬೀಜ ಬಿತ್ತಿ ನಮ್ಮ ಮಧ್ಯದೇ ತಂದಿಕ್ಕಿ ತಮಾಷೆ ಮಾಡ್ತಿರೋದು ಈ ಸರ್ಕಾರಗಳು. ಅದ್ರ ಬಗ್ಗೆ ನೀವು ಓಟ್ ಹಾಕಿಕ್ಕಿಂತ ಮುಂಚೆ ತಿಳ್ಕೊಬೇಕು ಪ್ರತಿಯೊಬ್ಬರು. ನೀವು ಯಾರೋ ನಾವೊಬ್ರು ಗೌಡ್ರಿಗೆ ಓಟ್ ಹಾಕ್ತೀವಿ, ಒಕ್ಕಲಿಗರು ಓಟ್ ಹಾಕ್ತೀವಿ, ನಾವ್ಯಾರೋ ಮುಸ್ಲಿಮರ್ಗೆ ಓಟ್ ಹಾಕ್ತೀವಿ, ಅವ್ನು ಯಾರೋ ಕ್ರೈಸ್ತ ಅಂತ ಅವ್ನಿಗೆ ಓಟ್ ಹಾಕ್ತೀವಿ. ಅದನ್ನೆಲ್ಲ ಬಿಡಿ. ಯಾರು ನಿಮಗೆ ಸಹಕಾರ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ, ಅಂಥವ್ರಿಗೆ ಓಟ್ ಹಾಕಿ ನಮ್ಮ ದೇಶನ ಬೆಳೆಸೋದು ಕಲಿಬೇಕೇ ಹೊರತು ಅಳಿಸೋದು ಕಲಿಬಾರ್ದು. ಇವತ್ತು ಯಾವನೋ 420 ನನ್ನ ಮಕ್ಕಳು ನಮ್ಮ ರಾಜ್ಯದಲ್ಲಿ 3 ಜನ ಕಾಶ್ಮೀರಕ್ಕೆ ಹೋಗಿರ್ತಾರೆ. ಅಲ್ಲಿ ಒಂದೇನೋ ಖುಷಿ ಅಂದರೆ ಹಾಲಿಡೇ ಇದೆ, ಎಲ್ಲ ಹೋಗಿರ್ತಾರೆ. ಆದರೆ ಹೆಂಡ್ತಿ ಮುಂದೆನೇ ಗುಂಡಿಟ್ಟು ಕೊಲೆ ಮಾಡ್ತಾರೆ ಅಂತಂದರೆ ನಮ್ಮ ದೇಶ ರಾಮರಾಜ್ಯ ಆಗಿದೆಯೋ ರಾವಣ ರಾಜ್ಯ ಆಗಿದೆಯೋ ಇವೆಲ್ಲ ಅರ್ಥ ಮಾಡ್ಕೋಬೇಕು. ಇಲ್ಲಿ ಬಂದಿರೋರು ಪ್ರತಿಯೊಬ್ಬರು ನೀವು 10 ಜನ ಕೇಳಿ, ನೋಡಪ್ಪ ಈ ಥರ ಕಲೀರಿ, ಈ ಥರ ಹಿಂದೂಗಳನ್ನ ನಾವು ಭಾರತೀಯರು ಅದನ್ನು ಕಲಿಸ್ಬೇಕು, ನಮ್ಮ ಧರ್ಮನ ಕಲಿಸ್ಬೇಕು. ನೀವು ಕ್ರಿಶ್ಚಿಯನ್ಗೆ ತೊಗೊಳ್ಳಿ, ಕ್ರಿಶ್ಚಿಯನು ಒಂದು ಚರ್ಚ್ ಮಾಡ್ತಾರೆ. ಆ ಚರ್ಚಲ್ಲಿ ಉದ್ದೇಶವಾಗಿ ನಮ್ಮ ಹಿಂದುತ್ವನ ಬಿಟ್ಬಿಟ್ಟು ಬೇರೆದನ್ನೆಲ್ಲ ಮಾತಾಡ್ತಾರೆ. ಅದೇ ಒಬ್ಬರು ಮುಸ್ಲಿಮರ ತೊಗೊಳ್ಳಿ, ದರ್ಗಾದಲ್ಲಿ ತೊಗೊಳ್ಳಿ, ಇಲ್ಲ ಮಸೀದಿಲಿ ತೊಗೊಳ್ಳಿ, ಆಮೇಲೆ ಇನ್ನೇನು ಯಾವ್ಯಾವ ಸ್ಕೂಲ್ ಮಾಡಿರ್ತಾರಲ್ಲ ಅದರಲ್ಲಿ ತೊಗೊಳ್ಳಿ. ಅವರೆಲ್ಲ ಅವ್ರ ಧರ್ಮ ಹೇಳ್ಕೊಡ್ತಾರೆ. ಆದರೆ ಎಲ್ಲೋ ಒಂದು ಕಡೆ ನಮ್ಗೆ ರಾಮಾಯಣ ಆಗಿರ್ಬೋದು, ಮಹಾಭಾರತ ಆಗಿರ್ಬೋದು, ನಮಗೆ ಯಾರೂ ಹೇಳ್ಕೊಡ್ತಾ ಇಲ್ಲ. ಅಂದರೆ ಇದೇ ಕಾರಣ. ನಾವೆಲ್ಲಿ ಎಲ್ಲ ಒಗ್ಗಟ್ಟಾಗ್ತೀವಿ. ನಮ್ಮ ಬೇಳೆನ ಬೇಯಿಸ್ಕೊಳಕ್ಕಾಗಲ್ಲ ರಾಜಕಾರಣಿಗಳಂತ ನಮಗೆ ತಂದಿಕ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಎಚ್ಚೆತ್ಕೋಬೇಕು. ಇವತ್ತು ಕರ್ನಾಟಕಕ್ಕೆ ನಮಗೆ ಸ್ವತಂತ್ರ ತಂದುಕೊಟ್ಟಿದ್ದು, ಕರ್ನಾಟಕಕ್ಕೆ ನಾನು ಹೇಳ್ತಾರೆ ಭಾರತಕ್ಕಲ್ಲ, ನಮಗೆ ಸ್ವತಂತ್ರ ತಂದುಕೊಟ್ಟಿದ್ದು, ನಮ್ಮ ಭಾಷೆಗೆ ಸ್ವತಂತ್ರ ತಂದುಕೊಟ್ಟಿದ್ದು ಅಣ್ಣವರು. ಆ ದಿಟ್ಟಿನಲ್ಲಿ ನಾವು ಅವರ ಒಂದು ದಿಟ್ಟಿನಲ್ಲಿ ಅವ್ರ ಮಾರ್ಗದಲ್ಲಿ ನಾವು ನಡೀತಾ ಇದ್ದೀವಿ. ನಮಗೆ ಯಾವುದೇ ರಾಜಕೀಯ ಅಲ್ಲ, ಯಾವುದೇ ರಾಜಕೀಯ ವ್ಯಕ್ತಿಗಳಿಂದಲೂ ನಮಗೇನು ಭಯ ಇಲ್ಲ. ನಮ್ಗೆ ಅಣ್ಣವ್ರು ಇದ್ದಾರೆ, ಅಣ್ಣವರು ಕಲಿಸ್ಕೊಟ್ಟಿದ್ದಾರೆ, ನಮ್ಗೆ ಕನ್ನಡಿಗರಿದ್ದಾರೆ. ದಯವಿಟ್ಟು ಪ್ರತಿಯೊಬ್ಬರು ಇಲ್ಲಿ ಬಂದಿರತಕ್ಕಂಥ ಅಕ್ಕವರಾಗಿರ್ಬೋದು, ಅಣ್ಣವರಾಗಿರ್ಬೋದು, ಸ್ಟೂಡೆಂಟ್ ಆಗಿರ್ಬೋದು, ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ನಮ್ಮತನನ ಬಿಡಬೇಡಿ. ನಾವು ಹಿಂದೂಗಳು, ನಮ್ಮ ಧರ್ಮನ ನಾವು ಪೂಜಿಸಬೇಕು. ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ನಾವೆಲ್ಲ ಒಗ್ಗಟ್ಟಾಗಿರೋಣ. ಯಾವುದೇ ಭಾಷೆ ಆಗಿರ್ಬೋದು, ಯಾವುದೇ ರಾಜ್ಯದಲ್ಲಾಗಿರಿ, ನಾವೆಲ್ಲ ಹಿಂದೂಗಳು ಒಂದಾಗಿ ಒಗ್ಗಟ್ಟಾಗಿರೋಣ. ಯಾವನು ಅಲಾಲ್ ಟೋಪಿಗಳು ಅವರು ಏನು ಗುಂಡು ಸುರಿಸಿದ್ದಾರೆ ಸನ್ಮಾನ್ಯ ನಮ್ಮ ಮೋದಿಜಿಯವರು, ಅಮಿತ್ ಶಾ ಅವರು, ದಯವಿಟ್ಟು ಇದನ್ನು ತಕ್ಕ ಶಾಸ್ತಿ ಮಾಡಬೇಕು. ತಲೆಗೆ ತಲೆ ತೆಗಿಲೇಬೇಕು. ಇದು ರಾವಣ ರಾಜ್ಯ ಅಲ್ಲ, ಇದು ರಾಮ ರಾಜ್ಯನ ತೋರಿಸ್ಬೇಕು. ಯಾವಾಗ ಕೃಷ್ಣ ಅವರು ಗಾಂಡೀವ ಎತ್ತಿ ಯುದ್ಧ ಸಾರುತ್ತಾರೆ ಕೌರವ್ರ ಮೇಲೆ, ಅದೇ ರೀತಿ ಮಹಾಭಾರತದಲ್ಲಿ ಕುರುಕ್ಷೇತ್ರ ಅನ್ನೋ ಒಂದು ಯುದ್ಧ ಬರುತ್ತೆ. ಅದೇ ರಾವಣನಿಗೆ ಯುದ್ಧ ತಂದ್ಬಿಟ್ಟು ನಮ್ಮ ರಾಮ ಭೂಮಿ ಮಾಡ್ತಾರೆ. ಅದೇ ರೀತಿ ಈ ಥರ ನಾನೆಲ್ಲ ಮುಸ್ಲಿಮರಿಗೂ ಇಲ್ಲೆಲ್ಲ ಕೆಲವು ಮುಸ್ಲಿಮರು ಈ ಥರ ಆಟ ಆಡ್ತಕ್ಕಂಥ ಲೋಪರ್ ನನ್ನ ಮಕ್ಕಳು ಆ ಥರ ಜಾಗದಲ್ಲಿ ಆ ಥರ ಇರಬೇಕಾದ್ರೆ ನಾವೇನು ಮಾಡಬೇಕು? ಅವ್ರನ್ನ ವಿರೋಧ ಮಾಡಬೇಕೇ ಹೊರತು ನಾವು ಅವ್ರನ್ನ ಒಗ್ಗಟ್ಟು ಕೂಡ್ಸೋದೇ ಬೇಡ. ನಮಗೆ ಜಾತಿ ಮತ ಯಾವುದು ನಾವು ಇಲ್ಲಿವರೆಗೂ ತಿಳ್ಕೊಂಡಿಲ್ಲ. ನಾವು ಒಂದೇ ತಿಳ್ಕೊಂಡಿರೋದು, ನಾವು ಒಂದೇ ಅಂತಲೇ ಅಂದ್ಕೊಂಡಿದ್ದೀವಿ. ಯಾವತ್ತೂ ಅಣ್ಣ ಎಲ್ಲ ಅಣ್ಣೋರ ಅಭಿಮಾನಿಗಳೇ ನಾವು ಮಾತಾಡ್ತಾ ಇರೋದು. ಅಣ್ಣೋರ ಅಭಿಮಾನಿಗಳೇ ನಾವು ಅಣ್ಣೋರ ಅಭಿಮಾನಿನೇ ಮಾತಾಡ್ತಾ ಇರೋದು. ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ಯಾವತ್ತೂ ನಾವು ಅಣ್ಣೋರ ತಿಟ್ಟಿಯಿಂದಲೇ ನಾನು ಮಾತಾಡ್ತಾ ಇರೋದು. ಎಲ್ರಿಗೂ ಒಳ್ಳೇದಾಗಲಿ. ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ, ಅಪ್ಪು ಬಾಸ್ಗೆ ಜೈ ಹಿಂದ್, ಜೈ ಕನ್ನಡ. ಮತ್ತೆ ಮೊದಲಿಗೆ ನಮ್ಮ ಕರ್ನಾಟಕ ರತ್ನ, ಪದ್ಮಭೂಷಣ, ಕೆಂಟಲ್ಗಿ ಕರ್ನಲ್ ವಿಜೇತರಾದ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ 97ನೇ ವರ್ಷದ ಹುಟ್ಟುಹಬ್ಬ. ಹಾಗಾಗಿ ನಾವು ಬನ್ನರ್ಘಟ್ಟದಿಂದ ಬಂದಿದ್ದೀವಿ. ಅಂದರೆ ಪ್ರತಿ ವರ್ಷವೂ ನಾವು ಅಣ್ಣವರ
ಸಮಾಧಿ ಹತ್ರ, ಅದು ನಾವು ಸಮಾಧಿ ಅಂತ ಎಲ್ಲ ಹೇಳ್ತಾರೆ, ನಮಗೆ ಪುಣ್ಯಭೂಮಿನೇ ಇದು. ಅಣ್ಣೋರಾಗಿರ್ಬೋದು, ಅಪ್ಪು ಬಾಸ್ ಆಗಿರ್ಬೋದು, ಅದೇ ರೀತಿ ಅಮ್ಮೋರ್ ಆಗಿರ್ಬೋದು, ನಾವು ಪ್ರತಿ ವರ್ಷವೂ ಇಲ್ಲಿ ಬಂದು ಒಂದು ಅರ್ಧ ಗಂಟೆ ಕೂತ್ಕೊಂಡು ಇಲ್ಲಿ ಹೋದರೆ ನಮಗೊಂದು ಸಂತೋಷ. ಹೆಂಗೆ ನಾವು ನಮ್ಮ ತಂದೆ ತಾಯಿಗೆ ಎಷ್ಟು ಗೌರವ ಕೊಡ್ತೀವಿ, ಅದೇ ರೀತಿ ನಮ್ಮ ಅಣ್ಣವ್ರಿಗೆ ಅದೇ ರೀತಿ ನಾವು ಗೌರವ ಕೊಡ್ತೀವಿ. ಇವತ್ತು ನಮ್ಮ ಭಾಷೆ ಕನ್ನಡ ನಾವು ಕಲ್ತ್ಕೊಂಡಿದ್ದೀವಿ, ಅಟ್ಲೀಸ್ಟ್ ನಾವು ಮೀಡಿಯಾ ಮುಂದೆ ಏನಾದ್ರು ಮಾತಾಡ್ತೀವಿ ಅಂದರೆ ಅದಕ್ಕೆ ಕಾರಣನೇ ಡಾಕ್ಟರ್ ರಾಜ್ಕುಮಾರ್ ಅವರು, ಅವ್ರ ಕುಟುಂಬ ಚೆನ್ನಾಗಿರಬೇಕು. ಯಾರೇ ಏನೇ ವಿರೋಧ ಮಾಡಿದ್ರು ಅಣ್ಣವರ ಅಭಿಮಾನಿಗಳ ಸಂಖ್ಯೆ ಯಾವತ್ತೂ ಕಡಿಮೆ ಆಗಲ್ಲ. ನೀವು ಇನ್ನೊಂದು ಗಮನಿಸ್ಬೋದು, ಪ್ರತಿಯೊಬ್ಬರು ಮೀಡಿಯಾದವರು ಗಂಡಸರಿಗಿನ್ನ ಹೆಣ್ಮಕ್ಳುಗಳು ಜಾಸ್ತಿ ಇದ್ದಾರೆ. ಹಾಗಾಗಿ ಯಾವ್ದಾದ್ರು ಒಂದು ಕುಟುಂಬ ಹೆಣ್ಮಕ್ಳುಗಳ್ನ ತುಂಬಾ ಸಂಪಾದನೆ ಮಾಡಿದೆ ಅಂದರೆ ಅದು ಒಂದೊಂದು ಅಣ್ಣವ್ರ ಕುಟುಂಬ. ಅದಕ್ಕೆ ಅವ್ರನ್ನ ದೊಡ್ಡ ಮನೆ ಅಂತ ಹೇಳೋದು. ಪ್ರತಿ ವರ್ಷದಂತೆ ಈ ವರ್ಷವೂ ಅಣ್ಣವ್ರದ್ದು 97 ವರ್ಷ ಆಗಿದೆ. 100ನೇ ವರ್ಷಕ್ಕೆ ಒಂದು ಅದ್ಧೂರಿಯಾಗಿ ಎಲ್ಲ ಕನ್ನಡ ಪರ ಸಂಘಟನೆಗಳು ಕೂಡಿ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ಸೇರಿ ಬನ್ನಿ ಅಣ್ಣ, ಇದು ನಮ್ಮ ಗ್ರೂಪ್, ಇದು ನಮ್ಮ ಸಂಘಟನೆ, ಇದು ನಾವು ಎಲ್ಲರೂ ಸೇರಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಏರಿಯಾಗಳಲ್ಲಿ ನಾವು ಅಣ್ಣವ್ರಿಗೆ ಇಷ್ಟವಾದ ತಿನಿಸುಗಳನ್ನ ಮಾಡಿಸಿ ಪ್ರತಿ ವರ್ಷ ಅವ್ರಿಗೆ ಯಾವ ರೀತಿ ನಾಟಿ ಕೋಳಿ ಆಗಿರ್ಬೋದು, ಆಮೇಲೆ ಬಿರಿಯಾನಿ ಆಗಿರ್ಬೋದು, ಮಟನ್ ಬಿರಿಯಾನಿ ಆಗಿರ್ಬೋದು, ಚಾಪ್ಸ್ ಆಗಿರ್ಬೋದು, ಆಮೇಲೆ ಅವ್ರ ಮನೇಲಿ ಹುರಿದಿರೋ ಮಾಂಸ ಅಂತ ಮಾಡೋರು, ಅದೆಲ್ಲ ಫೇಮಸ್. ಇವರು ಚೆನ್ನಾಗಿ ಮಾಡ್ತಾರೆ. ಅದನ್ನೆಲ್ಲ ನಾವು ತಿಂದ್ಕೊಂಡು ಅಣ್ಣವರ ನೆನಪನ್ನ ಉಳಿಸ್ಕೊಂಡು ಹರಿಸ್ಕೊಂಡು, ಈಗ ನಮಗೆ 35 ವರ್ಷ ಆಗಿರ್ಬೋದು, ಆದರೂ ನಾವು ಚಿಕ್ಕ ಮಗುವಿಂದಲೂ ನಮ್ಮ ಅಪ್ಪ ಶಿವಣ್ಣ ಯಾವಾಗ ರಿಲೀಸ್ ಆಯಿತು ಅವತ್ತು ನಾನು ರಿಲೀಸ್ ಆಗಿರೋದು. 87 ನಾನು ಹುಟ್ಟಿದ ದಿನಾಂಕ. ಅವತ್ತಿಂದ ನಾನು ಅಣ್ಣವ್ರ ಕುಟುಂಬದ ದೊಡ್ಡ ಅಭಿಮಾನಿ. ನಾನು ಎಲ್ಲೂ ತೋರಿಸ್ಕೊಳಲ್ಲ, ಕಟೌಟ್ ಹಾಕ್ಕೊಂಡು, ಇಲ್ಲ ನಾನೇನೋ ಮೀಡಿಯಾ ಮುಂದೆ ತೋರಿಸ್ಕೊಂಡು ನಾನು ಅಣ್ಣವ್ರ ಅಭಿಮಾನಿ ಅಂತ ಹೇಳ್ಕೊಳೋ ಅಷ್ಟು ಚಿಕ್ಕೋನಲ್ಲ. ನಮ್ಮ ಹೃದಯದಲ್ಲಿ ಅಣ್ಣವ್ರ ಕುಟುಂಬ ಇದ್ದೇ ಇರುತ್ತೆ. ಎಲ್ರಿಗೂ ಒಂದೇ ಮಾತು ಹೇಳ್ತೀನಿ, ದಯವಿಟ್ಟು ಪ್ರತಿಯೊಬ್ಬರು ಕನ್ನಡ ಭಾಷೆ ಕಲೀರಿ, ಕನ್ನಡನ ಉಳಿಸಿ, ಕನ್ನಡನ ಬೆಳೆಸಿ. ನಾವು ಒಂದೇ ಇವ್ರಿಗೆ ಗೌರವ ಕೊಡೋದು ಎಲ್ಲಿ ಅಂತಂದರೆ, ನಾವು ಕನ್ನಡನ ಎಷ್ಟು ಮಾತಾಡ್ತೀವಿ, ಎಷ್ಟು ಬಳಸ್ತೀವಿ, ಎಷ್ಟು ಪ್ರೀತಿಸ್ತೀವಿ, ಅಲ್ಲಿವರೆಗೂ ಅಣ್ಣವರ ಉಸಿರು ನಿಂತ್ಕೊಂಡಿರುತ್ತೆ. ಅಣ್ಣವ್ರು ಎಲ್ಲೂ ಹೋಗಿಲ್ಲ. ನಾವು ಆಡೋ ಭಾಷೆ ಕನ್ನಡ ಇದೆಯಲ್ಲ, ಆ ಭಾಷೆಯಲ್ಲೇ ಅಣ್ಣವ್ರು ಇದ್ದಾರೆ. ಹಾಗಾಗಿ ಮತ್ತೊಮ್ಮೆ ನಮ್ಮ ಅಣ್ಣವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲರೂ ಒಂದ್ಸಲ ಹೇಳ್ರಪ್ಪ, ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರಿಗೆ, ಪಾರ್ವತಮ್ಮನವರಿಗೆ, ಕರ್ನಾಟಕದ ಜನತೆಗೆ, ಅಭಿಮಾನಿ ದೇವರುಗಳಿಗೆ ಒಳ್ಳೆಯದಾಗಲಿ. ಜೈ. ಓಕೆನಾ ಅಣ್ಣ, ಎಲ್ಲರಿಗೂ ಇವತ್ತಿನ ದಿನ ನಾವು ಒಂದು ಕನ್ನಡದ ರಾಯಭಾರಿ ಅಂತ ಏನು ಅಣ್ಣವರ ಹೆಸರನ್ನು ಅದ್ಭುತವಾದಂಥ ಯಾರಾದರೂ ಒಬ್ಬ ಚಲನಚಿತ್ರ ನಟ ಈ ಭಾರತ ದೇಶದಲ್ಲೇ ಅಣ್ಣವರಂಥ ಒಂದು ಭಾಷೆನ ಮನಸ್ಸಿನಲ್ಲಿ ಅಳಿಸದೆ ಅಚ್ಚಳಿಸಿಯಾಗಿ ಉಳಿಸ್ಕೊಂಡಂಥ ನಟರು ಯಾರಾದರೂ ಒಬ್ಬರು ಇದ್ದರು ಅಂತ ಅಂದರೆ ಅದು ನಮ್ಮ ಅಪ್ಪಾಜಿ ಡಾಕ್ಟರ್ ರಾಜ್ಕುಮಾರ್ ಅವರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಏನು ನಾಡಿನಲ್ಲಿ ಒಂದು ಮನುಕುಲದಲ್ಲಿ ಸಹಾಯ ಹಸ್ತವನ್ನು ಇದೇ ರೀತಿ ಮಾಡಬೇಕು ಅಂತ ಹೇಳಿ ನಮ್ಮನ್ಗೆಲ್ಲರಿಗೂ ತೋರಿಸ್ಕೊಟ್ಟಂಥ ಪರಮಾತ್ಮ ಯಾರಾದರೂ ಇದ್ದರು ಚಲನಚಿತ್ರದಲ್ಲಿ ಅಂದರೆ ಭಾರತಾದ್ಯಂತ, ಬರೀ ಕರ್ನಾಟಕ ಅಲ್ಲ, ಅಂಥ ಒಬ್ಬ ಪುಣ್ಯಾತ್ಮ ಇಂಥವ್ರ ಮಗನಾಗಿ ಹುಟ್ಟಿದ್ದು ನಾವೆಲ್ಲೋ ಒಂದು ಜನ್ಮದಲ್ಲಿ ಪುಣ್ಯ ಮಾಡಿದ್ದೀವಿ ಅಂಥವ್ರನ್ನ ಇಬ್ಬರನ್ನೂ ಪಡೆಯೋಕ್ಕೆ. ಹಾಗಾಗಿ ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವರ, ನಮ್ಮ ಅಪ್ಪಾಜಿಯವರ 96 ವರ್ಷ ಮುಗಿಸಿ 97ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾಯಿದ್ದಾರೆ. ಅವರ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಈ ಮುಖಾಂತರ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಮಾತಾಡಿ. ಸಮಸ್ತ ಕರ್ನಾಟಕ ನಾಡಿನ ಜನತೆಗೆ ಎಲ್ಲರಿಗೂ ಅಭಿನಂದನೆ ತಿಳಿಸ್ತೀನಿ. ಇವತ್ತೇನು 97ನೇ ವರ್ಷದ ಹುಟ್ಟುಹಬ್ಬ ಅಣ್ಣವ್ರದ್ದು, ನಾವೆಲ್ಲ ಅಭಿಮಾನಿ ದೇವರುಗಳು ಬಂದಿದ್ದೀವಿ. ಪುಣ್ಯ ಸ್ಥಳ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಬಂದಿರೋರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊತೀನಿ. ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಜೈ. ಕನ್ನಡನೇ ಕ್ಲಾಸು, ರಾಜಣ್ಣನೇ ಬಾಸು, ಅವ್ರ ಮಕ್ಕಳೇ ಸೂಪರ್ ಸ್ಟಾರ್ಸು. ದಯವಿಟ್ಟು ಇದು ಅರ್ಥ ಮಾಡ್ಕೊಳ್ಳಿ. ಸ್ಟಾರ್ ಬೇಡ, ಎಲ್ಲ ಸ್ಟಾರ್ಗಳು ನಮ್ಮರೇ. ಅಣ್ಣವ್ರು ಹೇಳಿದ್ದಾರೆ ಎಲ್ಲರನ್ನೂ ಬೆಳೆಸಿ ಅಂತ. ಎಲ್ಲರನ್ನೂ ಬೆಳೆಸೋಣ, ಎಲ್ಲರನ್ನೂ ಅರ್ಸೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.